ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಎರಡನೇ ಒಡಿಐ ಪಂದ್ಯ ಇದೆ. ರಾಯ್ಪುರ್ನಲ್ಲಿ ಇವತ್ತು ಪಂದ್ಯ ನಡೀತಾ ಇದೆ. 1:30ರಿಂದ ಪಂದ್ಯ ಸ್ಟಾರ್ಟ್ ಆಗ್ತಾ ಇದೆ. ಮೊದಲ ಒಡಿಐ ಪಂದ್ಯವನ್ನು ಕ್ಲೋಸ್ ಆಗಿ ಗೆದ್ದಿದ್ರು ಭಾರತ ತಂಡ. ಸೊ ಇನ್ನು ಮುಂದೆ ಸ್ವಲ್ಪ ಜಾಸ್ತಿನೇ ರನ್ ಹೊಡ್ಕೊಬೇಕು ಅಂತ ಅನಿಸುತ್ತೆ. ಸೌತ್ ಆಫ್ರಿಕಾ ಟೀಮ್ ಆ ಲೆವೆಲ್ಗೆ ಇದೆ. ಸೊ ಹಾಗಾಗಿ ಮೊದಲು ಬ್ಯಾಟಿಂಗ್ ಆದರೆ ತುಂಬಾ ರನ್ಸ್ ಹೊಡೆಯೋದು ಮುಖ್ಯ ಆಗುತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ ಸೌತ್ ಆಫ್ರಿಕಾದವರು. ಆ ಥರ ಫೈಟ್ ಮಾಡಿದರು ಮೊದಲ ಮ್ಯಾಚ್ನಲ್ಲಿ. ಸೊ ಇವತ್ತಿನ ಪಂದ್ಯ ಪಿಚ್ಚು ಸೇಮ್ ಇರ್ಬೋದು ಅಂತ ಅನಿಸುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ಮ್ಯಾಚ್ ಕುರಿತಾದ ಸಣ್ಣ ಪ್ರಿವ್ಯೂ ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ಚಾನಲ್ಗೆ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಎರಡನೇ ಒಡಿಐ ಪಂದ್ಯ ಇದೆ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ನಡುವೆ. ಸೊ ಈಗಾಗಲೇ ಒಂದು ಪಂದ್ಯವನ್ನು ಗೆದ್ದು ಲೀಡ್ನಲ್ಲಿದ್ದಾರೆ ಭಾರತ ತಂಡ. ಸೊ ವಿರಾಟ್ ಕೊಹ್ಲಿ ಸಖತ್ ಫಾರ್ಮ್ನಲ್ಲಿದ್ದಾರೆ, ರೋಹಿತ್ ಶರ್ಮಾ ಸಖತ್ ಫಾರ್ಮ್ನಲ್ಲಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಸ್ವಲ್ಪ ಸ್ಟ್ರಗಲ್ ಕಾಣಿಸುತ್ತೆ, ಎಸ್ಪೆಷಲಿ ಗಾಯಕ್ವಾಡ್, ಸುಂದರ್ ಮತ್ತು ಅಫ್ಕೋರ್ಸ್ ಗಾಯಕ್ವಾಡ್ದು ಒಂದು ಬ್ಯಾಡ್ ಲಕ್ ಆಯಿತು ಅಂತಲೇ ಹೇಳ್ಬೋದು. ಅದ್ಭುತವಾದ ಕ್ಯಾಚ್ ಬ್ರೇವಿಸ್ ತಗೊಂಡ್ರೆ ವಾಷಿಂಗ್ಟನ್ ಸುಂದರ್ದು ಅದೇ ಕತೆ ಆಯಿತು ಸುಮಾರು. ಸೊ ರಾಹುಲ್ ಕಾಂಟ್ರಿಬ್ಯೂಷನ್ ಕೊಟ್ಟರು, ಜಡೇಜಾ ಕೂಡ ಕ್ಯಾಮಿಯೋನ ಆಡಿದ್ರು. ಸೊ ಚೆನ್ನಾಗಿ ಆಡಿದ್ರು ಇನ್ಫ್ಯಾಕ್ಟು ಭಾರತದ ಬ್ಯಾಟಿಂಗ್. ಇನ್ನು ಬೌಲಿಂಗ್ ಸ್ವಲ್ಪ ಸುಧಾರಿಸ್ಬೇಕು ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಆ ಥರ ಹಾಕಿದರೂ ಕೂಡ ಮೊನ್ನೆ ರೋಚಕವಾಗಿಯೇ ಹೋಯಿತು ಪಂದ್ಯ. ಸೊ ಹಾಗಾಗಿ ಅನುಭವಿ ಬೌಲರ್ಗಳಿಲ್ಲದ ಕೊರತೆ ಕಾಣಿಸ್ತು ಅಂತಲೇ ಹೇಳ್ಬೋದು. ಸೊ ನೋಡೋಣ ಇವತ್ತಿನ ಪಂದ್ಯದಲ್ಲಿ ಅದನ್ನೆಲ್ಲ ಸುಧಾರಿಸ್ಕೊಬೋದು. ಸೊ ಪ್ಲೇಯಿಂಗ್ 11 ವಿಚಾರಕ್ಕೆ ಬಂದರೆ ಇವತ್ತಿನ ಪಂದ್ಯಕ್ಕೂ ಯಾವುದೇ ಬದಲಾವಣೆ ಮಾಡೋದು ಡೌಟ್ ಅಂತಲೇ ಅನಿಸ್ತಾ ಇದೆ. ಸೊ ಯೂಶ್ವಲಿ ಸೆಟ್ ಟೀಮೇ ಆಡಿಸ್ತಾರೆ ಒಂದು ಮ್ಯಾಚ್ ವಿನ್ ಆದರು ಅಂತ ಹೇಳಿದ್ರೆ. ಸೊ ಈ ಚೇಂಜ್ ಮಾಡ್ಬೋದು, ಏನು ಮಾಡೋಕ್ಕಾಗಲ್ಲ. ಸೊ ರೋಹಿತ್ ಶರ್ಮಾ, ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ. ಸೊ ಅದನ್ನೇ ಮಾಡ್ಬೋದು ಇವತ್ತಿನ ಪಂದ್ಯದಲ್ಲೂ ಕೂಡ. ಗಾಯಕ್ವಾಡ್ ಅವ್ರನ್ನ ಓಪನಿಂಗ್ ತರೋ ಡೌಟ್ ಅಂತ ಅನಿಸುತ್ತೆ. ಜೈಸ್ವಾಲ್ ಅವರು ಮಿಡ್ಲ್ ಆರ್ಡರ್ನಲ್ಲಿ ಇನ್ನೂ ಕೂಡ ಆಡಿರೋದ್ರಿಂದ ಸೊ ಓಪನಿಂಗ್ ರೋಹಿತ್ ಶರ್ಮಾ, ಜೈಸ್ವಾಲ್ ಆಡ್ಬೋದು. ವಿರಾಟ್ ಕೊಹ್ಲಿ ಆ್ಯಸ್ ಯೂಶ್ವಲ್ ನಂಬರ್ 3, ನಂಬರ್ 4 ಗಾಯಕ್ವಾಡ್ ಇರ್ಬೋದು. ನಂಬರ್ 5 ವಾಷಿಂಗ್ಟನ್ ಸುಂದರ್, KL ರಾಹುಲ್, ಜಡೇಜಾ, ಹರ್ಷಿತ್ ರಾಣಾ, ಕುಲ್ದೀಪ್ ಯಾದವ್, ಆರ್ಶ್ದೀಪ್ ಸಿಂಗ್ ಮತ್ತು ಪ್ರಸಿದ್ಧ ಕೃಷ್ಣ ಇರ್ಬೋದು. ಸೊ ಇದೇ ಥರ ಇರ್ಬೋದು ಅಂತ ಅನಿಸುತ್ತೆ ಟೀಮು. ಇನ್ ಕೇಸ್ ಏನಾದರೂ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಸಿದ್ಧ ಕೃಷ್ಣ ಅವರ ಜಾಗ ಯಾರಿಗಾರು ತರ್ಬೋದು. ಇನ್ ಕೇಸ್ ಇದೊಬ್ಬರು ಆಲ್ರೌಂಡರ್ ಬೇಕು ಅಂತ ಹೇಳಿದ್ರೆ ನಿತೀಶ್ ರೆಡ್ಡಿನ ಹಾಕೊಬೋದು ಪ್ರಸಿದ್ಧ ಕೃಷ್ಣ ಅವರ ಜಾಗದಲ್ಲಿ. ಅದೊಂದು ಆಪ್ಷನ್ ಇದೆ ಬೇಕಾದರೆ. ಸೊ ಇನ್ನೊಬ್ಬ ಬಾಲಿಂಗ್ ಕೂಡ ಹಾಕಬೇಕಾಗುತ್ತೆ, ಹಾಗೆಯೇ ಬ್ಯಾಟಿಂಗ್ ಕೂಡ ಸಿಗುತ್ತೆ. ಇದೊಂದು ಮಾಡಿದ್ರೆ ಮಾಡ್ಬೋದು. ಮತ್ತು ಪಂತ್ ಅವ್ರನ್ನ ತಂದರೂ ತರ್ಬೋದು ವಾಷಿಂಗ್ಟನ್ ಸುಂದರ್ ಅವರ ಜಾಗದಲ್ಲಿ. ಇಬ್ಬರು ಕೀಪರ್ನ ಆಡಿಸ್ತಾರ ಇಲ್ವೋ ಅಂತ ಗೊತ್ತಿಲ್ಲ ಟೀಮ್ನಲ್ಲಿ. ಸೊ ಹಾಗಾಗಿ ಇದ್ದರೆ ಇದೇ ಟೀಮ್ ಮಾಡ್ಬೋದು, ಇಲ್ಲಾಂದರೆ ಅದೊಂದೆರಡು ಚೇಂಜನ್ನು ಮಾಡ್ಬೋದು ಅಂತ ಅನಿಸ್ತಾ ಇದೆ. ಸೊ ನಿಮ್ಮ ಪ್ರಕಾರ ಹೇಗೆ ಮಾಡ್ಬೋದು ಇವತ್ತಿನ ಟೀಮ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಸೌತ್ ಆಫ್ರಿಕಾ ಕಡೆ ತೆಂಬ ಬೌಮಾ ಎಂಟ್ರಿ ಆಗ್ಬೋದು. ಸೊ ಕ್ಯಾಪ್ಟನ್ಸಿ ಸ್ಟ್ರೇಟಾಗಿ ಕೊಡ್ತಾರೆ. ಸೊ ಕ್ಯಾಪ್ಟನ್ಸಿ ರೆಕಾರ್ಡ್ ನಿಮಗೆ ಗೊತ್ತಿದೆ, ಅವ್ರದ್ದು ಚೆನ್ನಾಗಿದೆ. ಸೊ ಹಾಗಾಗಿ ಕ್ಯಾಪ್ಟನ್ಸಿಯಿಂದ ಒಂದು ಲಕ್ ಬರುತ್ತಾ ಅಂತ ನೋಡಬೇಕು ಸೌತ್ ಆಫ್ರಿಕಾ ತಂಡಕ್ಕೆ. ಕ್ವಿಂಟನ್ ಡಿ ಕಾಕ್ ಜೊತೆ ಎಡ್ ಮಾರ್ಕ್ರಮ್ ಓಪನ್ ಮಾಡಿದ್ರೆ ಮೋಸ್ಟ್ ಪ್ರಾಬಬ್ಲಿ ರಿಕಲ್ಟನ್ ಅವರ ಜಾಗದಲ್ಲಿ ಟೆಂಬ ಬೌಮಾ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ಇವ್ರದ್ದು ಟೀಮ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ 3 ಜನ ಚೆನ್ನಾಗಿದ್ದಾರೆ. ಇನ್ಫ್ಯಾಕ್ಟು ಡಿಕಾಕ್, ಮಾರ್ಕ್ರಮ್ ಮತ್ತು ರಿಕಲ್ಟನ್ 3 ಜನ ಅದರಲ್ಲಿ ಯಾರನ್ನ ತೆಗಿತಾರೋ ಗೊತ್ತಿಲ್ಲ. ಮಾರ್ಕ್ರಮ್ ಅಂತೂ ಖಂಡಿತವಾಗ್ಲೂ ತೆಗೆಯೋದಿಲ್ಲ. ಡಿಕಾಕ್ ಚೆನ್ನಾಗಿ ಫಾರ್ಮ್ನಲ್ಲಿದ್ದರು ಹೋದ ಸೀರೀಸ್ನಲ್ಲಿ. ಸೊ ಹಾಗಾಗಿ ರಿಕಲ್ಟನ್ನೇ ತೆಗೆದು ಬೌಮನ ಹಾಕೊಬೋದು. ಬ್ರೆಟ್ಸ್ಕಿ, ಟೋನಿ ಡಿಜಾರ್ಜಿ, ಡೆವಾಲ್ ಬ್ರೇವಿಸ್ ಇನ್ಯಾವುದೂ ಚೇಂಜ್ ಮಾಡಲ್ಲ ಅಂತ ಅನಿಸುತ್ತೆ. ಚೆನ್ನಾಗಿದೆ ಟೀಮ್ ಅವ್ರದ್ದು. ಮಾರ್ಕೋ ಜಾನ್ಸನ್, ಕಾರ್ಬಿನ್ ಬಾಷ್ ತನಕ ಬ್ಯಾಟಿಂಗ್ ಇದ್ದರೆ ಕೇಶವ್ ಮಹಾರಾಜ್ ಇವತ್ತಿನ ಪಂದ್ಯಕ್ಕೆ ಎಂಟ್ರಿ ಕೊಡ್ಬೋದು. ಸೊ ಇದೊಂದು ಚೇಂಜ್ ಆಗ್ಬೋದು. ಸೊ ಹೋದ ಪಂದ್ಯ ಅಷ್ಟೊಂದು ಚೆನ್ನಾಗಿ ಹಾಕಿರಲಿಲ್ಲ ಇವರು, ಅವರ ಸ್ಪಿನ್ನರ್ ಆದ ಸುಬ್ರಾಯನ್ ಅವರು. ಸೊ ಅವರ ಜಾಗಕ್ಕೆ ಮಹಾರಾಜ್ ಬರ್ಬೋದು. ಸೊ ಒಂದೊಳ್ಳೆ ಸ್ಪಿನ್ನರ್ ಆಗ್ತಾರೆ ಅವರು. ಬಾಟ್ಮನ್ ಮತ್ತು ನಾಂದ್ರ ಬರ್ಗರ್ ಚೆನ್ನಾಗಿ ಹಾಕಿದ್ದಾರೆ ಹೋದ ಪಂದ್ಯದಲ್ಲಿ. ಸೊ ಹಾಗಾಗಿ ಇದೇ ಥರ ಇಡ್ಬೋದು. ಸೊ ಇದಿಷ್ಟು ಬದಲಾವಣೆ ಸೌತ್ ಆಫ್ರಿಕಾ ತಂಡದಲ್ಲೂ ಕೂಡ ಆಗುತ್ತೆ. ಇಂಡಿಯಾ ಟೀಮ್ ಆ್ಯಸ್ ಯೂಶ್ವಲ್ ಸೇಮ್ ಪ್ಲೇಯಿಂಗ್ 11ಗೂ ಹೋಗ್ಬೋದು. ಇಲ್ಲ ಅಂತ ಹೇಳಿದ್ರೆ ಅದೇ ಹೇಳಿದ್ನಲ್ಲ, ಪಂತ್ ಮತ್ತು ನಿತೀಶ್ ರೆಡ್ಡಿ ಯಾರ್ದಾರು ಜಾಗದಲ್ಲಿ ಬರೋ ಸಾಧ್ಯತೆಗಳು ಇದೆ. ಸೊ 90% ಸೆಟ್ ಟೀಮೇ ಹೋಗ್ಬೋದು ಅಂತ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ನೋಡೋಣ ಇವತ್ತಿನ ಪಂದ್ಯ ಏನಾಗುತ್ತೆ ಅಂತ. ಇವತ್ತು ಗೆದ್ದರೆ ಸೀರೀಸ್ ನಮ್ಮದೇನೆ. ಸೊ ಆವಾಗಲೇ ಹೋದ ವಿಡಿಯೋದಲ್ಲಿ ಹೇಳಿದಾಗಲೇ ಈ ಸೀರೀಸ್ ಕ್ಲೀನ್ ಸ್ವೀಪ್ ಮಾಡಬೇಕು. ಯಾಕಂದರೆ ಟೆಸ್ಟ್ನಲ್ಲಿ ಅವರು ಕ್ಲೀನ್ ಸ್ವೀಪ್ ಮಾಡಿದ್ದಾರೆ, ಇದರಲ್ಲಿ ನಾವು ಅದ್ರ ಕ್ಲೀನ್ ಸ್ವೀಪ್ ಮಾಡಲೇಬೇಕು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ನ್ಯೂಸ್ ಕನ್ನಡ. ಥ್ಯಾಂಕ್ ಯು ಆ್ಯಂಡ್ ಬಾಯ್.